ನೆನ್ನೆಯಿಂದ ಕಮೆಂಟ್ ಸೆಕ್ಷನ್ ಅಲ್ಲಿ ಆಗ್ತಾನೆ ಇದ್ರೆ ನೋಡ್ತಿದ್ದೀನಿ. ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಬಂದ್ಬಿಟ್ಟು DM ಮಾಡ್ತಿದ್ದಾರೆ. ಸ್ವಲ್ಪ ವಿಡಿಯೋ ಮಾಡುವಂತ ಸಿಚುವೇಶನ್ ಅಲ್ಲಿ ಇರಲಿಲ್ಲ ನೆನ್ನೆ ಮ್ಯಾಚ್ದು. ಸ್ವಲ್ಪ ಅಲ್ಟಾಗಕ್ಕೆ ಹೋಗ್ಬಿಡಿ CSK ಫ್ಯಾನ್ಸ್ಗಳು. CSK ಫ್ಯಾನ್ಸ್ಗಳೇನು ಅಲ್ಟಾಗಿರಲ್ಲ, ಯಾಕಂದ್ರೆ ಉಣ್ಕೊಂಡು ಹೊರಟೋಗ್ಬಿಟ್ರಲ್ಲ. ಇನ್ನೊಂದು ವಿಡಿಯೋ ಮಾಡಿರಲ್ಲ, ಬಿಡು ಹೋಗ್ಲಿ. ಇವ್ನು ವಿಡಿಯೋ ಮಾಡಿದ್ರೆ ದೊಡ್ಡ ವಿಷಯ, ಇವ್ನು ವಿಡಿಯೋ ಮಾಡ್ಲೇಬಾರ್ದು ಅಂತ ಇಟ್ಟಿರ್ತಾರೆ CSK ಫ್ಯಾನ್ಸು, ಅಡ್ಕೊಂಡ್ಬಿಡ್ತೀನಿ ಅಂತ. ಅಲ್ಲ ಗುರು, ಅದಕ್ಕೊಂದು ಇದಾರೆ ಯೋಗ್ಯತನಾರೇ ಇರ್ತದೆ ಗುರು. ಒಂದ್ ಸ್ವಲ್ಪ ಕ್ಲೋಸ್ ಗಾಲ ಬಂದ್ಬಿಟ್ಟು ಸೋತಿತ್ತು ಅಂದ್ರೆ ಏನಾದ್ರು ಹೇಳ್ಬೋದಾಗಿತ್ತು. 90 ರನ್ ವಿಕ್ಟ್ರಿ, 90 ರನ್ ಮಾರ್ಜಿನ್. ಈ ತರ ಒಂದು ಡೂ ಆರ್ ಡೈ ಮ್ಯಾಚ್ ಅಲ್ಲಿ 90 ರನ್ ಮಾರ್ಜಿನ್ ವಿಕ್ಟ್ರಿ ಅಂತಂದ್ರೆ ಆರಾಮಾಗಿ ತಗೋತಾರೆ, ಸಲೀಸಾಗಿ ತಗೋತಾರೆ ಇದನ್ನ GT ಅವರು. ಯಪ್ಪ ಏನ್ ಆಡಿದ್ದು ಗುರು GT ಬ್ಯಾಟರ್ಸ್ ಗಳು. 3 ಜನ ಯಾವಾಗ್ಲೂ ಹೇಳಾಗ್ರಿ ಟಾಪ್ 3 ಸ್ಟ್ರೆಂತ್ ಅನ್ನೋ ಹಾಗೇನೆ ಟಾಪ್ 3 ಹೊಡೆದು ಮುಗಿಸೋದ್ರಲ್ಲ ಮ್ಯಾಚ್ ನಲ್ಲಿ. 220+ ನ ಹೊಡಿತಾ ಇದ್ದಂಗೆನೆ ಎತ್ಕೊಂಡ್ಬಿಟ್ರು ಹಂಗೇನೆ, ಅಲ್ಲಿ ಚಡ್ಡಿಲ್ ಹಂಗೆ ಎತ್ಕೊಂಡ್ಬಿಟ್ರು ಹಂಗೆ CSK ಅವರು. ಯಾವೆಲ್ಲ ಡಕ್ಔಟ್ ಕಳ್ಕೊಂಡು ಊರಿಲ್ ಪಟೇಲ್ ಡಕ್ಔಟ್, ಅಲ್ಲಿ ಸ್ಯಾಮ್ಸನ್ ಡಕ್ಔಟ್, ಇನ್ನೆಲ್ಲಿ ಹೊಡೆಯೋ ಅಂತವ್ರೆ ಡಕ್ಔಟ್ ಅಲ್ಲಿ, ಮೇಯ್ನಾಗಿ ಗುದ್ದು ಅಂತವ್ರೆ ಡಕ್ಔಟ್ ಅಲ್ಲಿ. ಇನ್ನೆಲ್ಲಿ ಬರೆಸ್ಕೋರು ಏನು ಟುಕು ಕೊಡೋರು ಇಟ್ಕೊಂಡು ಏನು ಮಾಡ್ತೀರಾ ಅಲ್ಲಿ? ಅಲ್ಲ ಗುರು, ಒಂದು ಸಿಕ್ಕಾಪಟ್ಟೆ ಸೈಕ್ ಆಗಿದ್ದೇನು ಅಂತಂದ್ರೆ ಶುಭ್ಮನ್ ಗಿಲ್ ಕ್ಯಾಚ್ ಹಿಡಿತಾರಲ್ಲ ಶಿವಮ್ ದುಬೆದು, ಅದಾದ ನಂತರ ಹಿಡಿದ್ಬಿಟ್ಟು ಒಂಥರ ಆಕ್ರೋಬ್ಯಾಟಿಕ್ ಎಫರ್ಟ್ ಹಾಕ್ಬಿಟ್ಟು ಹಿಡಿದ್ಬಿಟ್ಟು CSK ಫ್ಯಾನ್ಸ್ಗಳು ಕ್ರೌಡ್ ಏನು ಬಂದಿದ್ರು ತೋರಿಸ್ಬಿಟ್ಟು ಬಾಯಿ ಮೇಲೆ ಬೆಳ್ಳ ತೋರಿಸ್ಬಿಟ್ಟು ಹೋಗಿ 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 ಏನಾಗಿದೆ ಶುಭ್ಮನ್ ಗಿಲ್ ಎಲ್ಲ CSK ಕಂಡ್ರೆ ಆಗ್ಬಿಟ್ಟೈತೆ ಗುರು. ಇನ್ಫ್ಯಾಕ್ಟ್ ಫಸ್ಟ್ ಮ್ಯಾಚ್ ಗೆಲ್ತಾ ಇದ್ದಂಗೆ CSK ಅಗೇನ್ಸ್ಟ್ ಅದು ಚೇಪಕಲ್ಲಿ ಹೋಗ್ಬಿಟ್ಟು ಗೆಲ್ತಾ ಇದ್ದಂಗೆ ಆ ವಿಜಿಲ್ ಎಲ್ಲೋ ಕಲರ್ ವಿಜಿಲ್ನ ಹಿಡ್ಕೊಂಡು ಹಾಕಿದ್ರು, ಒಂದು ಪೋಸ್ಟ್ನ ಹಾಕಿದ್ರು. ಅಂಡ್ ಇಲ್ಲಿ ಅಹಮದಾಬಾದ್ ಅಲ್ಲಿ ಅವರ ಹೋಮಲ್ಲಿ ಅವರೇ ಡಾಮಿನೇಟ್ ಮಾಡ್ತಾರೆ. 2 ಮ್ಯಾಚ್ ಕೂಡ ಈ ಸಲ ಗೆದ್ದಿದ್ದಾರೆ ಅವರ ಅಗೇನ್ಸ್ಟ್ನೆ. CSK ಫ್ಯಾನ್ಸ್ ಗಳಿಗೆ ಗಪ್ ಚೋಪ್ ಮಾಡ್ಬಿಟ್ಟು ಹೋಗಿ ಈಚೆ ಹೋಗಿ 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 ಅನ್ನದ. ಸೊ ಇದರ ನೋಡಕ್ಕೆ ಒಂಥರ ಕ್ರೇಜಿ ಆಗಿತ್ತು ನೋಡಿ. ಇಶಾನ್ ಕಿಶಾನ್ ರೊಚ್ಕೆದವರು CSK ಅಗೇನ್ಸ್ಟ್, ಈ ಕಡೆ ಶುಭ್ಮನ್ ಗಿಲ್ ರೊಚ್ಕೆದವರು CSK ಅಗೇನ್ಸ್ಟ್. ಏನ್ ಆಗ್ತಿದೆ ಎಲ್ಲ ರೊಚ್ಕೆ ನಿಂತ್ಕೊಂಡ್ಬಿಟ್ರೆ CSK ಅಗೇನ್ಸ್ಟ್ ಅಂತ. ಎಲ್ಲ ಯಂಗ್ ಪ್ಲೇಯರ್ಸ್ ರೊಚ್ಕೆ ನಿಂತ್ಕೊಂಡಿದ್ರೆ CSK ಅಗೇನ್ಸ್ಟ್. ಬರೀ CSK ಅಗೇನ್ಸ್ಟ್ ಏನಕ್ಕೆ ಈ ತರ ಮಾಡ್ತಾರೆ ಅಂತ ಕ್ಲಾರಿಟಿ ಸಿಗ್ತಾ ಇಲ್ಲ ನಮಗೆ. ಸೊ ಓಕೆ, ಅದೊಂದಾಯ್ತು ಅಂತಂದ್ರೆ ಈ ಕಡೆಯಿಂದ ಸಾಯಿ ಸುದರ್ಶನ್ ಆಗಿರ್ಲಿ, ಏನ್ ಸಾಯಿ ಸುದರ್ಶನ್ ಆಡ್ತಿರೋಂಥ ಕನ್ಸಿಸ್ಟೆನ್ಸಿ ಶುಭ್ಮನ್ ಗಿಲ್ ಜೊತೆಗೆ ಸೇರ್ಕೊಂಡು ಸೈಕಾಗಿ ಆಡೋರು ಇಬ್ರು. ಓಪನಿಂಗ್ ಪಾರ್ಟ್ನರ್ಶಿಪ್ ಸೈಕಾಗಿ ಬಂದಂತ ಓಪನಿಂಗ್ ಪಾರ್ಟ್ನರ್ಶಿಪ್ ಜೊತೆಗೆ ಜಾಸ್ ಬಟ್ಲರ್ ಬೇರೆ ಸೇರ್ಕೊಂಡ್ರು. ಸೊ ಏನ್ 3 ಜನ ಎಕ್ಸ್ಪ್ಲೇನ್ ಮಾಡಬೇಕಾ? ಆಲ್ರೆಡಿ ಡಿಲೇ ಆಗಿದೆ, ಡಿಲೇ ಆಗಿ ಎಕ್ಸ್ಪ್ಲೇನ್ ಮಾಡುವಂತ ಅವಶ್ಯಕತೆ ಏನಿಲ್ಲ. ಇದೊಂದು ಶಾರ್ಟ್ ಅಂಡ್ ಸ್ವೀಟ್ ವಿಡಿಯೋ ಆಗಿರುತ್ತೆ. ಸೊ CSK ಉಣ್ಕೊಂಡು ಹೋಗ್ಬಿಟ್ರಲ್ಲ, ಅದಕ್ಕೆ ಬೆಳಗ್ಗೆ ಬಂದ್ಬಿಟ್ಟು ಮಾಡ್ತಿರೋಂಥ ವಿಡಿಯೋ ಈಚೆ ಇದೆ, ಅದಕ್ಕೋಸ್ಕರ ಮಾಡೋಕ್ಕಾಗಿಲ್ಲ. ನಾನು ಬಿಡ್ತಿದ್ದಾಗ್ರು, ನಾನು ವಿಡಿಯೋ ಮಾಡೋಂಥ ಸಿಚುವೇಶನ್ ಇದ್ರೆ ಪಕ್ಕ ಬಿಡ್ತಿಲ್ಲ ಈ ಮ್ಯಾಚ್. ಪಕ್ಕ ಟಕ ಪಟ್ಟನಂಗೆ ಬೇಗನೆ ಹೊಡಿತಾ ಇದ್ದೆ. CSK ಸೋತಾಗ್ಬಿಟ್ಟವ್ರೆ ಅಂತ ಖುಷಿ ಆಗಕ್ಕಿಲ್ವ ನಮಗೆ? ನಾನು ಅನ್ಕೊಂಡಿದ್ದೆ ಏನಾದ್ರು ಆಗ್ಬಿಟ್ಟು ಕ್ವಾಲಿಫೈ ಆಗ್ಬಿಡ್ತಾರೆ, ಗಿರಾಕಲ್ ಆಗ್ಬೋದಲ್ಲ CSK ವಿಚಾರದಲ್ಲಿ ಅಂತ. ಯಾಕಂದ್ರೆ ಅವ್ರು ಡಿಪೆಂಡೆನ್ಸಿ ಬಿದ್ದುಬಿಟ್ಟಿತ್ತು ಆಲ್ರೆಡಿ. ಏನು ಇವ್ರು ಗೆದ್ಬಿಟ್ರು ಅನ್ನೋ ಮಾತ್ರಕ್ಕೆ, ಇವತ್ತು ಗೆದ್ಬಿಟ್ರು ಅನ್ನೋ ಮಾತ್ರಕ್ಕೆ ಕ್ವಾಲಿಫೈ ಆಗ್ಬಿಟ್ರು ಅಂತ ಏನಿರಲಿಲ್ಲ. ಬೇರೆಯವ್ರು ಗೆಲ್ಲಬೇಕು, ಬೇರೆಯವ್ರು ಸೋಲ್ಬೇಕು ಅನ್ನೋ ಥರ ಸಿಚುವೇಶನ್ ಮುಂದೆ ಕೂತ್ಕೊಂಡ್ರು CSK ಅವರು. ಅವ್ರಿಗೆ ಲೀಸ್ಟ್ ಪಾಸಿಬಿಲಿಟಿ ಇದ್ದಿದ್ದು. ಸೊ ಮ್ಯಾಚ್ನ ಸಲೀಸಾಗಿ ಸೋತ್ಬಿಟ್ಟು ಹೋಗಿದ್ದಾರೆ ಅಷ್ಟೇ. ಅಲ್ಲಿ ಶಿವಮ್ ದುಬೆ ಒಂದು ಸ್ವಲ್ಪ ಹೇಳ್ಕೊಳ್ಳೋಂಥ ಒಂದು ರನ್ಸ್ 40+ ರನ್ಸ್ ಹೊಡೆದ ಕ್ವಿಕ್ಕಾಗಿ ಹೊಡೆದಿದ್ದಾರೆ. ಆ್ಯಂಡ್ ಕಂಬೂಜ್ ಅವ್ರದ್ದು ಒಂದು ಸ್ವಲ್ಪ ಇನ್ನೇನಲ್ಲಿ ಸೋತೆ ಹೋಗಿದ್ರಲ್ಲಿ, ಅವ್ರು ಆಡ್ತಾ ಇರೋಂಥ ಟೈಮಲ್ಲಿ ಸೋತೆ ಹೋಗಿದ್ರಲ್ಲಿ, ಉಣ್ಕೊಂಡು ಹೊರಟೋಗ್ಬಿಟ್ಟು 140 ಹೊಡೆದವ್ರಲ್ಲಿ ಟೂಕು ಆಡ್ಕೊಂಡಲ್ಲಿ. ಸಿರಾಜಣ್ಣ ಬೆಂಕಿ ಬೌಲಿಂಗ್ 3 ವಿಕೆಟ್, ರಬಾಡ ಬೆಂಕಿ ಬೌಲಿಂಗ್ 3 ವಿಕೆಟು. ಇಬ್ಬರು ಹಂಗೇನೆ ಅಳ್ಳಾಡಿಸ್ಬಿಟ್ರು, ಹಂಗೇನೆ ಉದುರಿಸ್ಬಿಟ್ರು CSK ಅವರು. ಉದ್ರುಬಿಟ್ರು ಹಂಗೇನೆ. ಇನ್ನೇನು ಹೇಳ್ತೀರಾ ಬಿಡಿ, ಹೋಗ್ಲಿ, ಸಿಕ್ಕಾಬಿಟ್ಟೆ ಹುರ್ಕೊಬಿಡ್ತಾರೆ CSK ಅವರು. ಆಮೇಲೆ ಎಲ್ಲ ಕಮೆಂಟ್ ಮಾಡಿದ್ರಲ್ಲಪ್ಪ CSK ಅವರೆಲ್ಲ ಜಾಸ್ತಿ. ಅವಾಗ RCB ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚ್ ಸೋತಿತ್ತಲ್ಲ, ಅವಾಗ ಏನೋ ಫುಲ್ ನಿಗ್ರಾಡ್ತಾ ಇದ್ರು. ಇವರೊಂದು 2 ಮ್ಯಾಚ್ ಗೆದ್ಬಿಟ್ರು, ಕಮ್ ಬ್ಯಾಕ್ ಮಾಡ್ಬಿಟ್ರು ನಮ್ಮ ಮಾತಕ್ಕೆ ನಿಗ್ರಾಡ್ ಇಕ್ತಾ ಇದ್ರು. ಸೊ ಇವಾಗ ಉಣ್ಕೊಂಡು ಹೇಳ್ತಾ ಹೋಗ್ಬಿಟ್ರು. ಅಲ್ಲ, ಈ ಥರ ನಾಕ್ಔಟ್ ಮ್ಯಾಚಲ್ಲಿ ಕ್ಲೋಸ್ ಗೇಮ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ, ಈ ಥರ ಒನ್ ಸೈಡ್ ಗೇಮ್ ನಾನಂತೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ತೀರಾ ಒಂಥರ ಹೀರಾಯವಾಗಿ ಅಜೀಬಾಗಿ ಸೋದಿರ ಅಂತ ಹೇಳ್ಬೇಕು CSK ಅವರು. ಅಡವಾಲ್ಡ್ ಬ್ರೇವಿಸು ಫಾರ್ಮ್ ಅಲ್ಲಿಲ್ಲ, ಇಲ್ಲಿ ರುತುರಾಜ್ ಗಾಯಕ್ವಾಡ್ ಫಾರ್ಮ್ ಅಲ್ಲಿಲ್ಲ. ಅವ್ರ ಸ್ಥಾನ ಬೇರೆ ವೇರಿಯೇಷನ್ ಮಾಡ್ತಾರೆ. ಇವ್ರನ್ನ ಮೇಲ್ಗಡೆ ಕಳ್ಸೋದು, ಅವ್ರನ್ನ ಕೆಳಗಡೆ ಕಳ್ಸೋದು. ಕ್ಯಾಪ್ಟನ್ ನಂಬರ್ 3 ಬರ್ತೀನಿ ಅಂತ ಅವರೇ, ನಾನಿಲ್ಲ ಓಪನಿಂಗ್ ಬರಲ್ಲ, ನಾನು ಇಲ್ಲಿ ಬರ್ತೀನಿ ಅಂತ ಶಾರ್ಟ್ನ ಬೇರೆ ಕಳಿಸ್ತಾರೆ ಮೇಲ್ಗಡೆ. ಅವರೇ ಅನ್ಸರ್ಟನ್ ಆಗಿದ್ದಾರೆ. ಸೊ ಟೀಮೇ ಅನ್ಸರ್ಟನ್ ಆಗಿದೆ. ಧೋನಿ ಆಡಬಾರ್ದು ಅಂತ. ಇಲ್ಲಿ ಧೋನಿ ಆಡಿದ್ರಾಗಿತ್ತಲ್ಲಿ ಚೇಪಾಕ್ ಸ್ಟೇಡಿಯಮಲ್ಲಿ ಲಾಸ್ಟ್ ಮ್ಯಾಚ್ ಆಡಿದ್ರಾಗಿತ್ತು. ಸುಮ್ಮನೆ ಇಂಜುರಿಗಳ ಕನ್ಸನ್ನು ಅದು ಇದು ಅಂತೆಲ್ಲ ಸುಳ್ಗಳೆಲ್ಲ ಹೇಳ್ಕೊಂಡು ಇವರು ಜನಗಳ ಬಕ್ರಾಗಳು ಮಾಡ್ಕೊಂಡು ಸೂತ್ಯಾಗಳು ಮಾಡ್ಕೊಂಡು ತಿರುಗಾಡ್ತಾವ್ರೆ. ಧೋನಿ ಏನು ಆಡ್ಬಿಟ್ಟಿದ್ರೆ ಏನಾಗ್ಬಿಟ್ಟಿರೋದಲ್ಲಿ? ಸೋತ್ರಲ್ಲ, ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಸೋತ್ರಲ್ಲ, ಅಲ್ಲಿ ಉಣ್ಕೊಂಡು ಹೋದ್ರಲ್ಲ CSK ಅಲ್ಲಿ. ಆಡಿದ್ರೆ ಏನಾಗ್ಬಿಟ್ಟಿರೋದಲ್ಲಿ ಧೋನಿ ಅವ್ರು ಆಡ್ಬಿಟ್ಟಿತ್ತು ಅಂದ್ರೆ? ಅಟ್ಲೀಸ್ಟ್ ಕಣ್ ತುಂಬ್ಕೊತಿದ್ರು ಗುರು ಫ್ಯಾನ್ಸು. ಧೋನಿ ಅವ್ರು ಆಡೋದನ್ನ ಲಾಸ್ಟ್ 1 ಮ್ಯಾಚ್ ಅವರು ಕಣ್ ತುಂಬ್ಕೊತಾ ಇದ್ರು. ಸೊ ಇವ್ರು ಈ ಅವತಾರಕ್ಕೆ ಅಲ್ಲಿ ಏನೋ ದೊಡ್ಡ ಕ್ವಾಲಿಫೈ ಆಗ್ಬಿಡೋ ಥರ ಧೋನಿ ಅವ್ರು ಬೇರೆ ಸ್ಯಾಕ್ರಿಫೈಸ್ ಮಾಡ್ಬಿಡೋದಲ್ಲಿ. ಆಡ್ರೋ ಶಿಷ್ಯ ಅಂದ್ರೆ ನಾನು ಬಂದ್ಬಿಟ್ಟು ನಿಮಗೆ ಡಿಸ್ಟರ್ಬ್ ಮಾಡೋದಿಲ್ಲ ಹಿಂಗೆ ಅಂತೆಲ್ಲ. ಏನು ಅರ್ಥ? ಬಿಡಿ ಹೋಗ್ಲಿ, ಜಾಸ್ತಿ ಮಾತಾಡೇನು ಪ್ರಯೋಜನ ಇಲ್ಲ. CSK ಅವರು ಇನ್ನೇನು ಹೇಳ್ತೀರಾ? ಉಣ್ಕೊಂಡು ಹೋಗಿದ್ರೆ ಅಂದರೆ ಪಾಪ ಹುರ್ಕೊಂತಾರೆ ಅಷ್ಟೇ. ಉಣ್ಕೊಂಡು ಹೋಗಿದ್ರಲ್ಲ, ಇನ್ನೂ ಅದೇ ಅಲ್ವಾ ಆಗಿರೋದು, ಇನ್ನೇನು ಬೇರೆ ಏನೋ ಕ್ವಾಲಿಫೈ ಆಗ್ಬಿಟ್ಟಿದ್ದಾರೆ ಅವರು. ನಿಮ್ಗೆ ಏನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. CSK ಅವರು ಆಡಿದ್ದ ಒಂದು ಡ್ಯಾಶ್ ಆಟ